ಎಲ್ರಿ ಹೊರಗೆ ಅಡ್ಡಾಡಕತ್ತಿದ್ರಲ್ಲ ಇಲ್ಲ ಎಲ್ಲಾರ ಮನೆಗೂ ರೇಡಿಯೋ ಹಚ್ಚಿದ್ರು, ಹಿಂಗೆ ಹೋಗಿ ಹಿಂಗೆ ಬರ್ಗೊಡೋದ ನಾಟಕ ಮುಗಿತಿತ್ತು ಅಂತೇಳಿ. ಅಂಥ ಪ್ರಬಲವಾದಂಥ ಮಾಧ್ಯಮ ಆಕಾಶವಾಣಿ. ನಮ್ಗೆ ಸಮಾಚಾರನ ಕೇಳಬೇಕು. ಸಮಾಚಾರಗಳು ಅಂದ್ರೆ ಹೆಂಗೆ, ಪ್ರದೇಶ ಸಮಾಚಾರಗಳಿರ್ಬೋದು, ಆಮೇಲೆ ದಿಲ್ಲಿಯಿಂದ ಬರುವಂಥ ಸಮಾಚಾರಗಳನ್ನು ಕೂಟ್ನೊಳಗೆ ನಿಂತ್ಕೊಂಡು ಚಾದಂಗಡಿ ಚಾ ಕುಡ್ಕೊಂತ ನಾವು ಕೇಳ್ತಿದ್ವಿ. ಸಾಂಸ್ಕೃತಿಕ ಲೋಕದ ರಾಯಭಾರಿ ಧ್ರುವತಾರೆ ನಮ್ಮ ಆಕಾಶವಾಣಿ. 75 ವರ್ಷದೊಳಗೆ ಮೊದಲು 40 ವರ್ಷದಂತೂ ಪರ್ಯಾಯನೇ ಇದ್ದಿಲ್ಲ. ಆಕಾಶವಾಣಿ ಬಿಟ್ಟರೆ ಬೇರೆ ಏನು ಮಾಧ್ಯಮಗಳು ಅಷ್ಟು ಪ್ರಭಾವಿ ಇದ್ದಿಲ್ಲ. ಈಗ ಈ ಪ್ರಭಾವಿ ಮಾಧ್ಯಮಗಳ ಮಧ್ಯನೂ ಕೂಡ ಇನ್ನು ಜನಜನಿತವಾಗಿ ಆಕಾಶವಾಣಿ ಧಾರವಾಡ ಜನಪ್ರಿಯವಾಗಿದೆ ಅನ್ನೋ ಕಾರಣ ಅಂದರೆ ಅಲ್ಲಿರುವಂಥ ಕಾರ್ಯಕ್ರಮಗಳ ಗುಣಮಟ್ಟ ಇನ್ನೂ ಉತ್ತಮ ಸ್ಥಿತಿಯಲ್ಲಿ ಮೂಡಿ ಬರ್ತಾ ಇದೆ ಅಂತಲೇ ಇರ್ಬೋದು. ಧಾರವಾಡ ಆಕಾಶವಾಣಿಯ ಶಾಲ್ಮಲಾ ಸಭಾಂಗಣದಲ್ಲಿ ಏರ್ಪಾಟಾಗಿದ್ದ ಧಾರವಾಡ ಆಕಾಶವಾಣಿಯ ಅಮೃತ ಮಹೋತ್ಸವ ಕಾರ್ಯಕ್ರಮದ ಬಾನುಲಿ ವರದಿ ಇದುವರೆಗೆ ಕೇಳಿದಿರಿ.